ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, T20 ಫಾರ್ಮೆಟ್ ಅಲ್ಲಿ, ಅದರಲ್ಲೂ IPL ಅಲ್ಲಿ 200 ಅನ್ನೋದು ಒಂದು ಒಳ್ಳೆ ಸಣ್ಣ ಟಾರ್ಗೆಟ್ ಆಗಿದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೀವೇ ನೋಡಿದ್ರಲ್ಲ ಗೈಸ್, ಏನ್ RCB ಮತ್ತೆ ಹೈದರಾಬಾದ್ ಮ್ಯಾಚ್ ಆಗಿತ್ತು. 200 ರನ್ನ ಎಷ್ಟು ಒಂಥರ ಬೆಣ್ಣೆಲಿ ಕೂದು ತೆಗೆಯೋ ತರ ರನ್ ಚೇಸ್ ಮಾಡಿದ್ರು ನಮ್ಮ ಕೊಹ್ಲಿ ಮತ್ತೆ ಟೀಮ್ RCB ತಂಡ ಅಂತಾನೆ ಹೇಳ್ಬೋದು. ಆದ್ರೆ ಇವು ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ MI ಮತ್ತೆ ಕೋಲ್ಕತ್ತಾ ಮ್ಯಾಚ್ ಅಲ್ಲಿ ಸೇಮ್ ಎರಡೂ ಟೀಮ್ಗಳು 200 ಹೊಡೆದಿರ್ತಾರೆ. ಆದ್ರೆ 200 ಅನ್ನೋದು ಈ ಒಂದು ಫಾರ್ಮೆಟ್ ಅಲ್ಲಿ, IPL ಫಾರ್ಮೆಟ್ ಅಲ್ಲಿ ಅಂತೂ ಒಂಥರ ನೀರ್ ಕುಡ್ದಂಗೆ ಚೇಂಜ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು ಗೈಸ್. ಯಪ್ಪ, ಬೌಲರ್ಗಳಿಗಂತೂ ಪಾಪ ಏನು ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಒಂದು ಒಳ್ಳೆ ಬೌಲರ್ ಜಸ್ಪ್ರೀತ್ ಬುಮ್ರಾಗೂ ಬಿಡ್ತಾ ಇಲ್ಲ ಗೈಸ್, ಆ ತರ ರನ್ ಹೊಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನನಗಂತೂ ಪಾಪ ಬೌಲರ್ ನೆನ್ಸ್ಕೊಂಡ್ರೆ ದೇವ್ರೇ ಕಾಪಾಡ್ಬೇಕಂತ ಅನ್ಸುತ್ತೆ. ಓಕೆ ಗೈಸ್, ನಿನ್ನೆ ಮ್ಯಾಚ್ ಪ್ರಕಾರ ಬರೋದಾದ್ರೆ MI ಅವರು ಟಾಸ್ ಗೆದ್ದು ಕೋಲ್ಕತ್ತಾದವ್ರಿಗೆ ಬ್ಯಾಟಿಂಗ್ ಆಡಕ್ ಹೇಳ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಿನ್ ಎಲ್ಲಾನು ಮತ್ತೆ ಅಜಿಂಕ್ಯ ರಹಾನೆ ಆಡಿದ್ ನೋಡಿ ಪಕ್ಕ ಒಂದ್ 250 ಮೇಲೆ ಹೊಡಿತಾರೆ ಅಂತ ನಾನು ಅನ್ಕೊಂಡೆ. ಆದ್ರೆ ಎಲ್ಲ ಒಂದ್ ಕಡೆ ಫಿನ್ ಎಲ್ಲ ಔಟ್ ಆದ್ಮೇಲೆ ಸ್ವಲ್ಪ ಡೌನ್ ಆಗೋಯ್ತು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ, 63 ಅನ್ನು ಹೊಡಿತಾರೆ ಅಜಿಂಕ್ಯ ರಹಾನೆ. ಅಲ್ಲಿಂದ ರಘುವಂಶಿ ಮತ್ತೆ ರಿಂಕು ಸಿಂಗ್ ಇಬ್ರು ತಗೊಂಡ್ ಹೋಗ್ತಾರೆ ಮ್ಯಾಚ್ ನ. ಫ್ಯೂಚರ್ ಆಫ್ ದ ಇಂಡಿಯಾ ಅಂತಾನೆ ಹೇಳ್ಬೋದು ಗೈಸ್. ರಘುವಂಶಿ ಅವರು ಯಾವ ತರ ಒಂದು ಕ್ವಾಲಿಟಿ ಆಗಿ ಆಡ್ತಾ ಇರೋದಂದ್ರೆ, ಬುಮ್ರಾಗ್ ಯಾವ ತರ ಹೊಡೆದ್ರು ಅಂದ್ರೆ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಫೈನಲಿ ಕೋಲ್ಕತ್ತಾದವರು ಜಸ್ಟ್ 220 ರನ್ ನೋಡಿದಾರೆ ಅಷ್ಟೇ. ಈ ಒಂದು ರನ್ ಟಾರ್ಗೆಟ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ಎರಡನೇ ಇನ್ನಿಂಗ್ಸ್ ಅಲ್ಲಿ ನಮ್ ರೋಹಿತ್ ಶರ್ಮಾ ಏನ್ ಆಡ್ತಾರೆ ಗುರು. ಆ ಒಂದು ಏಜ್ ಅಲ್ಲೂ 39+ ಆಗಿದೆ ರೋಹಿತ್ ಶರ್ಮಾ ಏಜ್. T20 ಫಾರ್ಮೆಟ್ ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಟು 2 ವರ್ಷ ಆಗೋಗಿದೆ. ಆದ್ರೂ ಒಳ್ಳೆ ಫಾರ್ಮ್ ಅಲ್ಲಿ ಸಖತ್ತಾಗಿ ಬ್ಯಾಟ್ ಬೀಸಿದ್ರು ಅಂತಾನೆ ಹೇಳ್ಬೋದು. ಫೈನಲಿ ರೋಹಿತ್ ಶರ್ಮಾ ಅವರು 78 ಹೊಡೆದು ಔಟ್ ಆಗಿ ಹೋಗ್ತಾರೆ. ಆಮೇಲೆ ರಿಕಲ್ಟನ್ ಗೈ, ಸೌತ್ ಆಫ್ರಿಕಾ ಒಳ್ಳೆ ಒಂದು ಕೀಪರ್ ಮತ್ತೆ ಬ್ಯಾಟರ್ ಅಂತಾನೆ ಹೇಳ್ಬೋದು. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಸಖತ್ತಾಗಿ ಇರುತ್ತೆ ನೋಡೋದಕ್ಕೆ. 81 ಹೊಡಿತಾರೆ. ಇವರಿಬ್ರು ಆಡ್ತಿರೋದು ಒಂದು ನಮ್ಮ RCB ಯಾವ ತರ ಫಿನಿಶಿಂಗ್ ಮಾಡೋದು 15 ಓವರ್ಗೆ ಫಿನಿಶಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದೇ ಮೂಮೆಂಟ್ ಅವರು 19ನೇ ಓವರ್ ತಗೊಂಡ್ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೈಸ್. ಫೈನಲಿ ಆಗಿ ಹಾರ್ದಿಕ್ ಪಾಂಡ್ಯ ಬಂದು ಫಿನಿಶಿಂಗ್ ಮಾಡ್ಕೊಡ್ತಾರೆ. ಫಸ್ಟ್ನೇ ಸಲ ಏನು 2012 ಫಸ್ಟ್ ಮ್ಯಾಚ್ ಗೆದ್ದಿದ್ರು ಅಷ್ಟೇ. ನಮ್ಮ RCB ತರನೇ ಫಸ್ಟ್ ಮ್ಯಾಚ್ ಎಲ್ಲಾನು ದೇವ್ರಿಗೆ ಅನ್ಕೊಂಡ್ ಬರ್ತಾ ಇದ್ರು ಇವ್ರು. ಸುಮಾರು ಒಂದು 12 ವರ್ಷಗಳ ಕಾಲ ಫಸ್ಟ್ನೇ ಮ್ಯಾಚ್ಗೆ ಗೆದ್ದು ಶುಭಾರಂಭ ಮಾಡಿದ್ದಾರೆ ಟೂರ್ನಮೆಂಟ್ ಅಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದು. ನಾನು ಏನ್ ಹೇಳಿದ್ದೆ, ಪ್ರಿಡಿಕ್ಷನ್ ಪಕ್ಕ ಇವತ್ತಿನ ಮ್ಯಾಚ್ ಟಾಸ್ ಮುಂಬೈ ಗೆಲ್ತಾರೆ, ಮ್ಯಾಚ್ ಮುಂಬೈ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆ ತರ ಇದೆ ಗೈಸ್ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ ಮತ್ತೆ ಬೌಲಿಂಗ್ ಲೈನಪ್. ನಂಬರ್ 1 ಬೌಲರ್ ಇದ್ದಾರೆ. ಮೊನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ನಂಬರ್ 1 ನಂಬರ್ 2 ಬ್ಯಾಟರ್ಸ್ ಗಳಿದ್ರೆ, ಈ ಮುಂಬೈ ಇಂಡಿಯನ್ಸ್ ಅಲ್ಲಿ ನಂಬರ್ 6 ನಂಬರ್ 9 ಬ್ಯಾಟರ್ಸ್ ಗಳಿದ್ದಾರೆ ಗೈಸ್. ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು. ಅದು ಯಾಕೆಂದ್ರೆ ನಂಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಮೈನ್ ಪ್ಲೇಯಿಂಗ್ ಆಡಂತ ಪ್ಲೇಯರ್ ಏನು ಹೋದ ವರ್ಷ ಎಲ್ಲ ರೋಹಿತ್ ಶರ್ಮಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ರು. ಈ ಸಲ ನಂಗಂತೂ ಆಶ್ಚರ್ಯ ಆಗೋಯ್ತು, ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಡಿಸಿದ್ದು, ರೋಹಿತ್ ಶರ್ಮಾ ನಮ್ಮ ಮೈನ್ ಪ್ಲೇಯರ್ ಆಗಿ ಆಡಿಸಿದ್ರು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಒಟ್ನಲ್ಲಿ IPL ಅಲ್ಲಂತೂ ಬೌಲರ್ಸ್ ಗಳಿಗೆ ಉಳಿಗಲ್ಲ ಇಲ್ಲ ಅಂತ ಗೊತ್ತಾಗೋಯ್ತು. ಎಷ್ಟೇ ಯಾವ ತರ ಬೋಲ್ ಹಾಕಿದ್ರು ಹೊಡಿತಾನೆ ಇದಾರೆ ಬ್ಯಾಟರ್ಸ್ ಗಳು. ಆದ್ರೆ IPL ಅಲ್ಲಿ ಬೌಲರ್ಗಳು ಸರ್ವೇ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಗೈಸ್. ನನಗಂತೂ ಬೌಲರ್ಗಳು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾವ ತರ ಬೌಲಿಂಗ್ ಮಾಡಕ್ ಆಗುತ್ತೆ ಹೇಳಿ. ಎಲ್ಲಾ ಬ್ಯಾಟ್ಸ್ಮನ್ಸ್ ಗಳನ್ನೇ ಒಂಥರ ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಫ್ಯಾನ್ಸ್ ಗಳು ಅಷ್ಟೇನೆ ಗೈಸ್, ಯಾವ್ದೇ ಒಂದು ಬೌಲರ್ಸ್ ಗಳನ್ನ ಇಷ್ಟ ಪಡೋದಿಲ್ಲ. ಬೂಮ್ರಾ ಸ್ವಲ್ಪ ಹೆಸರು ಮಾಡ್ತಿದ್ದಾರೆ ಇತ್ತೀಚೆಗೆ. ಆದ್ರೆ ನೀವೇ ನೋಡಿ, ಬರೇ ಬ್ಯಾಟರ್ಸ್ ಗಳು ಮಾತ್ರ ಒಂಥರ ಚೇರ್ ಅಪ್ ಮಾಡ್ತಾರೆ. ಅಂದ್ರೆ ಫ್ಯಾನ್ಸ್ ಜಾಸ್ತಿ ಫಾಲೋವರ್ಸ್ ಬ್ಯಾಟರ್ಸ್ ಗಳಿಗೆ ಇರೋದ್ರಿಂದ ಬೌಲರ್ಸ್ ಗಳಿಗೆ ಉಳಿಗಾಲ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಇವತ್ತು ನಡೀತಾ ಇದೆ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್. ಈ ಎರಡು ಟೀಮ್ ಅಲ್ಲಿ ನಿಮ್ಗೆ ಯಾವ ಟೀಮ್ ಗೆಲ್ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅದು ಎಂಡ್ ಮಾಡ್ತಾ ಇದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.